हरे कृष्णा जय गो माता जय गोपाल। ओम अज्ञानतिमिरन्धस्य ज्ञानञ्जनशलाकया चक्षुरुन्मिलितं येन तस्मै श्रीगुरुवे नमः। हरे कृष्णा श्रीसुरभ्ये नमः श्रीसुरभ्ये नमः श्रीसुरभ्ये नमः। ಎಲ್ಲ ಗೋಭಕ್ತ ಬಾಂಧವರಿಗೂ ವಂದನೆಗಳು. ರಾಧಾಸುರಭಿ ಗೋ ಮಂದಿರದ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೋ ಉತ್ಪನ್ನಗಳ ಬಗ್ಗೆ, 2 ಉತ್ಪನ್ನಗಳ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕಿದ್ದೇನೆ. ಒಂದನೇದು, ಇವತ್ತಿನ ದಿನ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇದೆ. ತುಂಬ ದೊಡ್ಡ ಸಮಸ್ಯೆ ಇದು. ತುಂಬ ಜನರು ನಿಂತಲ್ಲೇ ಬಿದ್ದು ಸಾಯೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬ ಅನೇಕ ಮಂದಿ ಇದರಲ್ಲಿ ಸಾಯ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಯಂಗ್ಸ್ಟರ್ಸೇ ಸಾಯ್ತಾ ಇದ್ದಾರೆ. ರಾತ್ರಿ ಇದ್ದವರು ಬೆಳಿಗ್ಗೆ ಇಲ್ಲ, ಬೆಳಿಗ್ಗೆ ಇದ್ದವರು ರಾತ್ರಿ ಇಲ್ಲ. ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ, ಫ್ಲೈಟಲ್ಲಿ, ಸ್ಕೂಲಲ್ಲಿ ಎಲ್ಲ ಕಡೆ ಬಿದ್ದು ಸಾಯೋದು ಉಂಟು. ಇದು ಅನೇಕ ಕೇಸ್ ಬರ್ತದೆ. ಇದಕ್ಕೆಲ್ಲ ಕಾರಣ ನಾವು ತಿನ್ನುವಂಥ ಆಹಾರದಲ್ಲಿ ಏರುಪೇರುಗಳು, ದಿನ ರಾತ್ರಿ ಇಲ್ಲದೆ ತಿನ್ನೋದು, ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಆಯಿಲಿ ಫುಡ್ ತಿನ್ನೋದು, ಫಾಸ್ಟ್ ಫುಡ್ ತಿನ್ನೋದು. ಫಾಸ್ಟ್ ಫುಡ್ ತಿಂದು ಫಾಸ್ಟ್ ಹೋಗ್ತಾ ಇದ್ದೇವೆ ನಾವೆಲ್ಲರೂ. ಇದೊಂದು ಹಾರ್ಮೋನ್ ಇನ್ಬ್ಯಾಲೆನ್ಸ್, ಶರೀರದಲ್ಲಿ ಅನೇಕ ಪ್ರಕಾರದ ರೋಗಗಳು, ಉದಾಹರಣೆಗೆ BP, ಶುಗರ್ ಅಂತೂ ಕಾಮನ್ ಆಗಿಬಿಟ್ಟಿದೆ. ಅನೇಕ ಪ್ರಕಾರದ ಕಾಯಿಲೆಗಳು ಬರ್ತಾ ಇದೆ. ಸ್ಪೆಷಲಿ ಹಾರ್ಟ್ ಅಟ್ಯಾಕಿಗೆ ಮೂಲ ಕಾರಣ ರಕ್ತಾಮ್ಲತ ಅಂತ ಆಯುರ್ವೇದದಲ್ಲಿ. ರಕ್ತದಲ್ಲಿ ಕಲ್ಮಶಗಳು ಜಾಸ್ತಿ ಆದಾಗ, ನಾವು ತಿಂದ ಆಹಾರ ಸರಿಯಾಗಿ ಪಚನ ಆಗದಿದ್ದರೆ ಅದರಲ್ಲಿರುವಂಥ ಒಂದಷ್ಟು ಆಮ್ಲ ಅಂಶಗಳು, ಅಂದರೆ ವಿಷದ ಅಂಶಗಳು ನಮ್ಮ ಶರೀರದಲ್ಲಿ, ರಕ್ತದಲ್ಲಿ ಅದು ಸೇರಿ ಬೀಳ್ತದೆ. ಆ ರಕ್ತ ಶುದ್ಧಿ ಆದರೆ ಎಲ್ಲವೂ ಸರಿ ಇರ್ತದೆ. ನಮ್ಮ ಹಾರ್ಟ್ ಅಟ್ಯಾಕ್ ಬರುವ ಸಮಸ್ಯೆ ಇರುವುದಿಲ್ಲ, ಹಾರ್ಟ್ ಬ್ಲಾಕೇಜ್ ಆಗುವ ಇದಿಲ್ಲ, ಸಮಸ್ಯೆ ಬರುವುದಿಲ್ಲ. ಅಂದರೆ ಉದಾಹರಣೆಗೆ ನಿಮ್ಮ ರಕ್ತಾಮ್ಲತ ಜಾಸ್ತಿ ಇದ್ದರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ತುಂಬ ಹೈ ಲೆವೆಲಲ್ಲಿ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ನೋಡಿ, ಗೋ ಉತ್ಪನ್ನಗಳಲ್ಲಿ, ಗೋವಿನಲ್ಲಿ ಗೋ ಒಂದು ಚಲ್ತಾ ಫಿರ್ತಾ ಔಷಧಾಲಯ ಅಂತ ಹೇಳ್ತೇವೆ. ನಡೆದಾಡುವ ಔಷಧಾಲಯಗಳು, ನಡೆದಾಡುವ ದೇವಾಲಯಗಳು. ಗೋವಿನ ಆಶ್ರಯ ಯಾರಾದರೂ ಹೋದರೆ, ಗೋವಿನ ಆಶ್ರಯಕ್ಕೆ ಹೋದರೆ ಗೋವು ಎಲ್ಲದಕ್ಕೆ ಮದ್ದನ್ನು ಕೊಡ್ತದೆ. ಎಲ್ಲ ರೋಗಗಳಿಗೂ, ಮಾನಸಿಕ ಇರಲಿ ಶಾರೀರಿಕ ಇರಲಿ. ಗೋಮಾತೆ ನಮ್ಮ ಮಾತೆ ಅವಳು. ಆದ್ದರಿಂದ ಅವಳ ಶರಣಿಗೆ ನಾವೆಲ್ಲರೂ ಹೋಗಬೇಕು. ಅವಳಿಂದ ನಮಗೆಲ್ಲ ರೋಗಗಳಿಂದ, ಕಷ್ಟಗಳಿಂದ, ಎಲ್ಲ ನೋವುಗಳಿಂದ ಮುಕ್ತಿ ಸಿಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನಮ್ಮ ರಾಧಾಸುರಭಿ ಗೋಮಂದಿರದಲ್ಲಿ ನಾವು 2 ಉತ್ಪನ್ನಗಳನ್ನು ಮಾಡಿದ್ದೇವೆ. ಇದೊಂದು ಅರ್ಜುನ ಟೀ, ಅರ್ಜುನ ಚಾಯ್. ಈ ಅರ್ಜುನ ಚಾಯ್, ದಿನನಿತ್ಯ ನೀವು ಚಾಯ್ ಕುಡಿಯುವುದನ್ನು ಬಿಟ್ಟು ಈ ಚಾಯವನ್ನು ಒಂದು ಅರ್ಧ ಚಮಚದಷ್ಟು 1-2 ಗ್ಲಾಸ್ ನೀರಿಗೆ ಹಾಕಿ, ರಾತ್ರಿ ನೀರಿಗೆ ಹಾಕಿಟ್ಟು ಬೆಳಿಗ್ಗೆ ಅದನ್ನು ಕುದಿಸಿ, ಅದಕ್ಕೆ ಬೆಲ್ಲನ, ಕಲ್ಲು ಸಕ್ಕರೆನ, ಸಕ್ಕರೆ ಹಾಕಬೇಡಿ, ಕಲ್ಲು ಸಕ್ಕರೆನ, ಬೆಲ್ಲನ ಏನೋ ಹಾಕಿ ಅದನ್ನು ಕುಡಿಬೋದು. ಸ್ವಲ್ಪ ಹಾಲು ಬೇಕಾದರೆ ಹಾಲು ಹಾಕ್ಬೋದು, ನೋ ಪ್ರಾಬ್ಲಮ್ಸ್. 1-2-3 ಗ್ಲಾಸ್ ಆಗ್ತದೆ ಅರ್ಧ ಚಮಚದಲ್ಲಿ. 3 ಮಂದಿ ಮನೆಯಲ್ಲಿ ಕುಡಿಬೋದು, 3-4 ಮಂದಿ ಕುಡಿಬೋದು. ಡೈಲಿ ಇದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಇದ್ದರೆ ರಕ್ತದಲ್ಲಿರುವಂತಹ ದೋಷಗಳು ಅಥವಾ ಬೇರೆ ಆರ್ಗನ್ಸಲ್ಲಿರುವಂಥ ದೋಷಗಳು ಎಲ್ಲ ಸರಿಯಾಗ್ತದೆ. ಇದೇನು ಆಯುರ್ವೇದಿಕ್ ಮೆಡಿಷನ್ ಅಲ್ಲ, ಇದೊಂದು ಟೀ ಪೌಡರ್. ಒಂದು ಡೈಲಿ ಕುಡಿಯುವಂಥ ಕಷಾಯ ಪೌಡರ್ ಹೇಗಿರ್ತದೆ ಹಾಗೇ ಇದು ಇರ್ತದೆ. ಇದರಲ್ಲಿ ಅರ್ಜುನ ಇದೆ, ಶಾಲಪರ್ಣಿ ಇದೆ, ಮತ್ತು ಅನೇಕ ಪ್ರಕಾರದ ಡೈಲಿ ಯೂಸ್ ಮಾಡುವಂಥ ಗಿಡಮೂಲಿಕೆಗಳಿವೆ. ತೇಜ್ಪತ್ತ ಇದೆ, ಶುಂಠಿ ಇದೆ, ಏಲಕ್ಕಿ ಇದೆ, ನನ್ನಾರಿ ಇದೆ, ಅನೇಕ ಪ್ರಕಾರದ ಗಿಡಮೂಲಿಕೆಗಳು ಇದರಲ್ಲಿ ಇದೆ. ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಇದು ಒಳ್ಳೆಯ ಒಂದು
ಹಾರ್ಟನ್ನು ಬಲಪಡಿಸುವಂಥ, ಹೃದಯವನ್ನು ಬಲಪಡಿಸುವಂಥ ಒಂದು ಔಷಧಿ. ಪಾಚನ ಕ್ರಿಯೆಯನ್ನು ಸರಿ ಮಾಡ್ತದೆ, ಶರೀರಕ್ಕೆ ತಾಕತ್ತು ಕೊಡ್ತದೆ, ಇಮ್ಯುನಿಟಿ ಬೂಸ್ಟರ್ ಅಂತಲೂ ಹೇಳ್ಬೋದು. ಇದು ಒಳ್ಳೆಯ ಒಂದು ಔಷಧಿ. ಪ್ರತಿಯೊಬ್ಬರು ಇದನ್ನು ತಗೊಳ್ಳಿ, ಮನೆಯಲ್ಲಿ ಯೂಸ್ ಮಾಡಿ, ಚಾಯ್ ಕಾಫಿ ಬಿಡಿ, ನಿಮ್ಮ ಮನೆಯ ಎಲ್ಲರ ಹೆಲ್ತ್ ಸರಿಯಾಗಿರ್ತದೆ, ಗ್ಯಾರಂಟಿ ನಾವು ಕೊಡ್ತೇವೆ. ಹಾರ್ಟಲ್ಲಿರುವಂಥ ಏನು ರಕ್ತದಲ್ಲಿರುವಂಥ ಸಮಸ್ಯೆ ಏನಿದೆ ಅದು ಸರಿ ಆಗ್ತದೆ. ಹಾಗೆ ಇದನ್ನು ಮಾಡ್ಬೋದು. ಇನ್ನೊಂದು ಗವ್ಯಾಮೃತ ಕಷಾಯ ಅಂತ ಮಾಡಿದ್ದೇವೆ. ಇದು ಹಾಗೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಒಂದು ಪ್ರಕಾರದ ಪೌಡರ್, ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ಮಾಡಿದಂಥ ಪೌಡರ್. ಇದರಲ್ಲಿ ಅರ್ಜುನ ಸ್ಪೆಷಲ್ ಆಗಿದೆ. ಇದು ಅರ್ಜುನ ಎಲ್ಲರಿಗೂ ಗೊತ್ತುಂಟು, ಹಾರ್ಟನ್ನು, ಹೃದಯವನ್ನು ಶುದ್ಧ ಮಾಡ್ತದೆ. ಅಂಥವರಿಗೆ ಇದು ಒಳ್ಳೆಯ ಇದು. ಏನಿಲ್ಲ, ಒಬ್ಬರಿಗೆ ರಾತ್ರಿ ಒಂದು 1/4 ಚಮಚದಷ್ಟು, 2-3 ಗ್ರಾಮಿನಷ್ಟು ಪೌಡರನ್ನು ಬಿಸಿ ನೀರಿಗೆ ಹಾಕಿಡಬೇಕು, ಬೆಳಿಗ್ಗೆ ಕುಡಿಬೇಕು ಅಷ್ಟೇ. ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗಲಿಕ್ಕೆ ಶುರುವಾಗ್ತದೆ. ಹಾರ್ಟಲ್ಲಿ ಬರ್ನಿಂಗ್ ಇದೆ, ಪೇನ್ ಇದೆ, ಏನಾದರೂ ಇದ್ದರೆ ಅದು ಇದರಿಂದ ಹೋಗ್ತದೆ. ನೀವು ಬೇಕಾದರೆ ಇದನ್ನು ಕುಡಿದು ಟೆಸ್ಟ್ ಮಾಡಿ ನೋಡಿ. ಒಳ್ಳೆಯ ಇದು ಒಂದು ಹಾರ್ಟ್ ಪ್ರೊಟೆಕ್ಟ್ ಟಾನಿಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಳ್ಳೆಯ ಇದು. ತುಂಬ ಜನರು ಇದನ್ನು ಸ್ವೀಕಾರ ತಗೊಳ್ತಾ ಇದ್ದಾರೆ. ತುಂಬ ಜನರಿಗೆ ಇದರ ಬೆನಿಫಿಟ್ ಸಿಕ್ಕಿದೆ. ಅದರಿಂದ ಇದನ್ನು ನೀವೇ ತಗೊಳ್ಳಿ, ನಿಮ್ಮ ಮನೆಯವರಿಗೂ ಕೊಡಿ, ಡೈಲಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ಸ್ ಏನಿದಿಲ್ಲ. ಇದೊಂದು ಔಷಧಿ ಅಲ್ಲ, ಇದೊಂದು ಪಾನೀಯ ಥರ. ಆದರೆ ಅದರ ಒಟ್ಟಿಗೆ ಗಿಡಮೂಲಿಕೆಗಳು ಇದ್ದ ಕಾರಣ ಯಾವುದೇ ಪ್ರಿಸರ್ವೇಟಿವ್, ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ. ಇದನ್ನು ನಿಮ್ಮ ಹಾರ್ಟು ಶುದ್ಧ ಆಗ್ತದೆ, ರಕ್ತನೂ ಶುದ್ಧಿ ಆಗ್ತದೆ, ಆರ್ಗನ್ಸು ಶುದ್ಧಿ ಆಗ್ತದೆ. ಎಲ್ಲರೂ ಇದನ್ನು ಬಳಸಿ ಆರೋಗ್ಯವಂತರಾಗಿ ರೋಗಮುಕ್ತ ಭಾರತ, ಸುದೃಢ ಭಾರತ, ಸುಸಂಸ್ಕೃತ ಭಾರತವನ್ನು ನಿರ್ಮಿಸೋಣ ಅಂತ ಹೇಳಿ ಗೋಮಾತೆಯನ್ನು ರಕ್ಷಣೆ ಮಾಡೋಣ. ಜೈ ಗೋಮಾತಾ, ಜೈ ಗೋಪಾಲ್.